ನಾನು ತುಂಬಾ ಅರ್ಜೆಂಟಲ್ಲಿದ್ದೀನಿ. ಯಾಕಂದ್ರೆ ಇವತ್ತು ನನ್ನ ಪ್ರೀತಿಯ, ನನ್ನ ಕನಸಿನ ರಾಜ, ನನ್ನ ಪ್ರೇಮ್ ನನಗೋಸ್ಕರ ಬರೋ ಅಂತ ಒಳ್ಳೆ ಸುಸಮಯ. ಇವತ್ತು ಲೇಟ್ ಮಾಡಬಾರ್ದು, ಅವನಿಗೋಸ್ಕರ ಬೇಗ ಹೋಗಿ ನಾನು ವೇಟ್ ಮಾಡಬೇಕು ಅಂತ ಆಸೆ. ಬಟ್ ನೀವು ನೋಡ್ರಿ ಇನ್ನೂ ಬರ್ತಾನೆ ಇಲ್ಲ. ಪ್ರೇಮ್, ನೀನು ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡ್ತೀನೋ, ನಮ್ಮಿಬ್ಬರ ಬಹಳ ಪಯಣ ಯಾವಾಗ ಶುರುವಾಗುತ್ತೋ ಅಂತ ನಿನಗೋಸ್ಕರ ಕನಸು ಕಾಣ್ತಾನೆ ಇದ್ದೀನಿ ನಾನು. ಸುಮಾ, ಏನ್ ಸುಮಾ, ಯಾವ್ದೋ ಸ್ವಪ್ನ ಲೋಕದಲ್ಲಿದೆಯಾ? ಸುಮಾ, ಏನಿದು? ಎಸ್ ಸರ್, ನೋ ಸರ್, ಇದೆಲ್ಲ ಏನು? ಕೆಲಸದಲ್ಲಿ ಏನಾದರೂ ಏರ್ಪಾರಾಯ್ತಾ? ಇಲ್ಲಪ್ಪ, ಅವಳ ಕೆಲಸ ತಪ್ಪುವ ಚಾನ್ಸೇ ಇಲ್ಲ. ಅವಳ ಕೆಲಸ ಎಷ್ಟು ಶಿಸ್ತುಬದ್ಧ ಎಂದು ನನಗೆ ಗೊತ್ತಿದೆ. ಅವಳು ತಪ್ಪುವ ಚಾನ್ಸೇ ಇಲ್ಲಪ್ಪ. ಮತ್ತೆ ಯಾಕೆ ತಡೆವರಿಸ್ತೀಯಾ? ಏನ್ ತೊಂದರೆ ಇದೆ, ನಾವಿದ್ದೀವಿ. ಹೇಳಮ್ಮ, ಸಂಕೋಚವಿಲ್ಲದೆ ಹೇಳಮ್ಮ. ಹಾಗೇನಿಲ್ಲ ಸರ್, ನಮ್ಮಂಥ ನೌಕರರಿಗೆ ಏನೇ ಕಷ್ಟ ಬಂದರೂ ಕೂಡ ಅದನ್ನ ನಿವಾರಿಸುವಂತ ನಿಮ್ಮಂಥ ದೊಡ್ಡ ಗುಂಡು ಇರಬೇಕಾದ್ರೆ ನಮ್ಗೆ ಯಾವ ಕಷ್ಟ ತೊಂದರೆ ಇಲ್ಲ ಸರ್. ಹಾ, ನಾಳೆ ಮೀಟಿಂಗಿಗೆ ಫೈಲ್ ಬೇಕಂತ ಹೇಳಿದ್ರಲ್ಲ, ಇವತ್ತಿದೆಯಾ? ಅದಕ್ಕೋಸ್ಕರ ರೆಡಿ ಆಗಿದೆ, ತಗೊಳ್ಳಿ ಸರ್ ಫೈಲ್. ಸುಮಾ, ಇವತ್ತಿನ ಮೀಟಿಂಗ್ ಇತ್ತಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ ನಾಳೆ ಹೇಳ್ಕೊಳ್ಳಿಕ್ಕೆ ಹೇಳು. ನಾಳೆನಾ? ಅಲ್ಲ, ಯಾಕೆ ಸರ್? ಯಾಕೆಂದ್ರೆ ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀವೇ ಎಲ್ಲ ಪ್ಲಾನ್ ಮಾಡಿ ಹೇಳಿದ್ರಿ ಮಾಡ್ಲೇಬೇಕಂತ. ಇವತ್ತು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಇವತ್ತು ಅಭಯ್ನ ಪ್ರಾಣ ಸ್ನೇಹಿತ ನಮ್ಮ ಮನೆಗೆ 2 ತಿಂಗಳ ಬಳಿಕೆ ಬರ್ತಾ ಇದ್ದಾನೆ. ಅದಕ್ಕೆ ನಾವು ಇವತ್ತು ಮನೆಯಲ್ಲೇ ಕಾಲ ಕಳಿತೀವಿ. ಓಹೋ, ಓಕೆ ಸರ್, ನಾ ಫೋನ್ ಮಾಡಿ ಎಲ್ಲ ಮೀಟಿಂಗ್ನ ನಾಳೆ ಪೋಸ್ಟ್ಪೋನ್ ಮಾಡ್ತೀನಿ. ಓಕೆ, ಸರಿ ಸರ್, ಹಾಗಿದ್ರೆ ನಾನು ಬರ್ತೀನಿ. ಓಕೆ. ಬಾಯ್. ನನ್ನ ಕಾರ್ಯವನ್ನು ನಿನಗೆ ಸುಸ್ವಾಗತ, ಸುಸ್ವಾಗತ. ಓ ಸತ್ಯ, ನನ್ನ ಸಂತೋಷ ದಿನ ಇಲ್ಲ, ಸಂತೋಷ ಕ್ಷಣ ಕೂಡ. ಓ ಪ್ರೇಮ್, ನೀನಿಲ್ದೆ ಎಷ್ಟು ದಿನ ಎಷ್ಟು ಬೋರ್ ಆಗಿತ್ತು ಗೊತ್ತಾ? ಸದ್ಯ ನೀನು ಬಂದೆ ಅಲ್ಲ ಅಪ್ಪ, ಇನ್ನು ಮುಂದಾದ್ರೂ ಪ್ರೇಮನ್ನ ಎಲ್ಲೂ ಕಳಿಸ್ಬೇಡಿ ಅಪ್ಪ. ಆಯ್ತಪ್ಪ. ಅಭಯ್, ಅಪ್ಪ ನನಗೆ ಹೊಸ ಜೀವನವನ್ನೇ ರೂಪಿಸಿಕೊಟ್ಟ. ನೀವು ನನ್ನ ಪಾಲಿನ ದೇವರಪ್ಪ. ಪ್ರತಿ ಕ್ಷಣವೂ ಈ ಮನೆಯ ಶ್ರೇಯಸ್ಸಿಗೋಸ್ಕರ ನಾನು ದುಡಿವೆ ಅಪ್ಪ. ಅಭಯ್ನ ಸಿಹಿ ವಿಚಾರ ಇದೆ, ಮದುವೆ. ಅದು ನೀನೇ ನಿಂತು ನಡೆಸ್ಕೊಡ್ಬೇಕು. ನೀವಿಬ್ರು ಮಾತಾಡ್ತಾ ಇರ್ರಿ, ನಾನು ಮಾರ್ಕೆಟ್ಗೆ ಹೋಗಿ ಇರ್ತೇನೆ. ಆಯ್ತಾ? ಏನಂತೀಯ? ಸಿಹಿ ತಿಂದು ವಿಚಾರ ಮಾತಾಡೋಣ. ಏನು ಸದಾ ಓದು ಅಭ್ಯಾಸ ಅಂತ ತಿರುಗುವ ಅಭಯ್, ನಿನಗೆ ಮದುವೆನಾ? ಯಾರು ಯಾರು ಆ ಸುಂದರಿ? ಹೋಗೋ ನೀನು, ರೇಗಿಸ್ಬೇಡ. ಲವ್ ಆಯ್ತು ಅಷ್ಟೇ. ಯಾರೇನಂದು ಅಪ್ಪಾಜಿನೇ ನಿನಗೊಂದಿನ ಹೇಳ್ತಾರೆ. ಪ್ರೇಮ್ ಅಂದಂಗೆ ನಿನ್ ಲವ್ ಮ್ಯಾಟ್ರ್ ಅಲ್ಲಿಗೆ ಬಂತು. ನನ್ನ ಮ್ಯಾಟ್ರು ಎಲ್ಲಿವರೆಗೂ ಬಂತಂದ್ರೆ ನಿಂತರ ಮದುವೆವರೆಗೂ ಬಂತು. ಹಾ ಪ್ರೇಮ್, ನನ್ನ ಪ್ರೇಯಸು ಕೂಡ ರೂಪವತಿ ಕಣೋ. ಅವಳ ರೂಪ ವರ್ಣಿಸಲು ನನಗಂತೂ ಒಂದು ಅಕ್ಷರವೇ ಸಿಗುತ್ತಿಲ್ಲ ಕಣೋ. ಅಪ್ಸರೆ ಕಣೋ ಅವಳು. ನನ್ನ ಪ್ರೇಯಸಿ ಕೂಡ ಸೌಂದರ್ಯದ ಗಣಿ. ಗುಲಾಬಿ ಹೂವಿನಂತ ಅವಳ ಸೌಂದರ್ಯ, ನವಿಲಂತಹ ಅವಳ ನಡಿಗೆ, ಆಹಾ ಆಹಾ. ಗುಬ್ಬಚ್ಚಿ ಗೂಡಿನಲ್ಲಿ ಕತ್ತು ಮುಚ್ಚಿ ಆಡೋಣ ನಾವು ಒಂದು ಗುಚ್ಚಿ ಗುಚ್ಚಿ. ಎಂತನೂರು ಆಸೆಯಾರು ಬಂದವರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕತ್ತು ಮುಚ್ಚಿ ಆಡೋಣ ನಾವು ಒಂದು ಕುಚ್ಚಿ ಕುಚ್ಚಿ. ಇಂಥನೂರು ಆಸೆಯಾರು ತಂದೋರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕತ್ತು ಮುಚ್ಚಿ.
ಓಲೆ ಬೆಂಗಾಗಿ ಗೀಚಿದರು ಹೇಳಲು ಆಗದು ಪ್ರೀತಿಯೇ ಅಂದರು ನಿನ್ನ ಸೇರಿ ಬಾಳದಾರಿ ನಡುವೆ ಎಂದೆಂದಿಗೂ ಪಂಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕೊಚ್ಚಿ ಕೊಚ್ಚಿ ಎಂದರೂರು ಆಸೆ ಯಾರು ನನ್ನರು ಈ ಪ್ರೀತಿಲೇ ನನ್ನ ಬಾಳ ಸಂಗಾತಿ ಬಾ ಪ್ರೇಯಸಿ ಬಾ ನಿನ್ನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ. ಅಪ್ಪ ಏನಿಲ್ಲಪ್ಪ, ನೀವೇ ಹೇಳ್ತಿದ್ರಲ್ಲ ಪ್ರೀತಿ ಪ್ರೇಮ ಮದುವೆ ಆಟ ಅಂತ. ಅದು ಇದು ನೀವು ಹೇಳಿದ್ರಲ್ಲಪ್ಪ ಮದುವೆ ಅದು ಇದು ಅಂತ. ನಿಮ್ಮಿಬ್ಬರನ್ನು ಆದಷ್ಟು ಮದುವೆ ಮಾಡಿಸೋದು ಒಳ್ಳೇದು. ಅಪ್ಪ ಮೊದಲು ಅಭಯನ ಮದುವೆ. ಅಂದ ಹಾಗೆ ಅಭಯನ ಮದುವೆ ಆಗುವ ಹುಡುಗಿ ಯಾರಂತ ಹೇಳಲಿಲ್ಲ. ಅಪ್ಪ ಹೇಳಿ ಅಪ್ಪ. ಪ್ರೇಮ್ ನಂತರ ನಿನ್ನ ಹುಡುಗಿ ಹೆಸರು ಹೇಳ್ಬೇಕು. ಅಂತೂ ನಮ್ಮಿಬ್ರು ಹುಡುಗರು ಪ್ರೇಮ ಬಂಧನದಲ್ಲಿ ಸಿಲುಕಿದಾರಂತಾಯ್ತು. ಪ್ರೇಮ್ ನಮ್ಮ ಆಫೀಸ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಒಳ್ಳೆ ನಡೆತ ಒಳ್ಳೆ ಹುಡುಗಿ, ಅವಳ ಹೆಸರು ಸುಮಾ ಅಂತ. ಸುಮಾ ಅಂತಾನ? ಅವಳ ಫೋಟೋ ಏನಾದರೂ? ನೋಡು ಪ್ರೇಮ್, ಅವಳ ಫೋಟೋ ಮೊಬೈಲ್ನಲ್ಲಿ. ತುಂಬಾ ಸುಂದರವಾಗಿದ್ದಾಳೆ ಕಣೋ, ಹೌದಲ್ವಾ? ಪ್ರೇಮ್ ಏನೋ ಕಣ್ಣೀರು? ಯಾಕೆ ಪ್ರೇಮ್ ನಿನ್ನ ಕಣ್ಣಲ್ಲಿ ಕಣ್ಣೀರು? ಯಾಕಿಲ್ಲ ಮಿತ್ರ, ಸಹೋದರನ ಮದುವೆ ಆಗುವ ಹುಡುಗಿಯ ಫೋಟೋನಲ್ಲಿ ಕಣ್ಣಿನಲ್ಲಿ ಆನಂದದ ಬಾಷ್ಪ ಹರಿದು ಬಂತು ಅಷ್ಟೇ. ಅಪ್ಪಾಜಿ, ಅಭಯನ ಸಂತೋಷವೇ ನನ್ನ ಸಂತೋಷ. ಪ್ರೇಮ್ ಮೊದಲು ಅಭಯನ ಮದುವೆ, ನಂತರ ಮದುವೆ ಅದ್ದೂರಾಗಿ ಮಾಡೋಣ, ಏನಂತೀಯ? ಆಯ್ತಪ್ಪ, ಇದನ್ನು ನನ್ನ ಮೇಲೆ ಬಿಟ್ಟು ಬಿಡು. ಈ ಕಾರ್ಯವನ್ನು ನಾನೇ ಮಾಡುವುದು. ಕಡೆಗೆ ನಿನ್ನ ಪ್ರೀತಿಯ ವಿಷಯನೇ ಹೇಳಿಲ್ಲಲ್ಲ ಪ್ರೇಮ್. ಮೊದಲು ನಿನ್ನ ಮದುವೆ, ಆಮೇಲೆ ನನ್ನ ವಿಷಯ. ಹೌದು ಅಭಯ್, ನಿನ್ನ ಮೊದಲೇ ಒಂದು ಸಡಗರ. ಪ್ರೇಮ್ ನಿನ್ನ ಮದುವೆ ಅದ್ದೂರಿಯಾಗಿ ಮಾಡೋಣ, ಏನಂತೀಯ? ಆಯ್ತಪ್ಪ, ಒಳಗೆ ಹೋಗು.